ನಮಸ್ತೆ ವೀಕ್ಷಕರೇ, ಸುಮನ್ ಟಿವಿ ಕನ್ನಡಗೆ ಸ್ವಾಗತ. ನಾನು ಶಮ್ಮಿ ಶೆಟ್ಟಿ. ಭಾರತ ಯುವಕರ ರಾಷ್ಟ್ರ. ಇಂತಹ ಯುವಕರ ರಾಷ್ಟ್ರದಲ್ಲಿರುವಂತಹ ಯುವಕರು ಎಲ್ಲಿ ಸಮಯ ಕಳೀತಾ ಇದ್ದಾರೆ ಗೊತ್ತಾ? ಯಾಕಪ್ಪ ಈಗ ಈ ಪ್ರಶ್ನೆ ಅಂತ ಅಂದರೆ, ನಮ್ಮ ಎಲ್ಲ ಯುವಕರುಗಳು ಅತಿ ಹೆಚ್ಚು ಸಮಯವನ್ನ ಅಂದರೆ ದಿನದ 120 ನಿಮಿಷಗಳಿಗೂ ಹೆಚ್ಚು ಸಮಯವನ್ನ ತಮ್ಮ ಮೊಬೈಲ್ನಲ್ಲಿ ಕಳೀತಾ ಇದ್ದಾರೆ. ಎಸ್, ಒಪ್ಪಿಕೊಳ್ಳೋಣ, ಇದು ಡಿಜಿಟಲ್ ಯುಗ. ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ಅತಿ ಹೆಚ್ಚು ಸಮಯವನ್ನ ನಾವು ಕಳಿತೀವಿ. ಹಾಗೆ ಯಾವುದೇ ಒಂದು ಮಾಹಿತಿ ಬೇಕು ಅಂತಂದ್ರೆ ಜಸ್ಟ್ ಮೊಬೈಲ್ ಫೋನ್ನಲ್ಲಿ ನಾವು ಕೈ ಬೆರಳನ್ನ ಆಡಿಸಿದ್ರೆ ಸಾಕು, ಆ ಮಾಹಿತಿ ತಕ್ಷಣ ನಮಗೆ ಲಭ್ಯವಾಗುತ್ತೆ. ಆದರೆ ಇದು ಒಳ್ಳೆಯದಾ? ನಮ್ಮ ಯುವಕರು ಈ ರೀತಿಯಾಗಿ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ, ಮೊಬೈಲ್ಗಳಲ್ಲಿ ಈ ಸಮಯವನ್ನು ಕಳೀತಾ ಇರೋದು ದೇಶದ ಬೆಳವಣಿಗೆಗ ಅಥವಾ ಅವರ ಬೆಳವಣಿಗೆಗ ಗೊತ್ತಿಲ್ಲ. ಆದರೆ ಸಮಯವಂತೂ ಸಂಪೂರ್ಣವಾಗಿ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಹೋಗ್ತಾ ಇದೆ. ಸುಮಾರು ದಿನದ 2 ಗಂಟೆಗೂ ಹೆಚ್ಚು ಸಮಯವನ್ನು ಇನ್ಸ್ಟಾಗ್ರಾಮ್, ಸ್ನ್ಯಾಪ್ಚಾಟ್, ಯೂಟ್ಯೂಬ್, ಫೇಸ್ಬುಕ್, ವಾಟ್ಸಪ್ ಅಂತ ಹೇಳಿ ಯುವಕರು ಅಲ್ಲೇ ಸಮಯವನ್ನ ಕಳೀತಾ ಇದ್ದಾರೆ. ಎದ್ದ ತಕ್ಷಣ ಮೊಬೈಲ್, ಕಾಲೇಜಿಗೆ ಹೋಗುವಾಗ ಮೊಬೈಲ್, ರಸ್ತೆಯಲ್ಲೂ ಮೊಬೈಲ್, ಹಾಗೆ ವಾಹನ ಚಲಾಯಿಸುವಾಗಲೂ ಕೂಡ ಮೊಬೈಲ್ ಬಳಕೆ. ಇನ್ನು ಮಲಗ್ತೀವಿ ಅಂತಂದ್ರೂ ಕೂಡ ಸುಮಾರು ರಾತ್ರಿ 1 ಗಂಟೆ 2 ಗಂಟೆಯವರೆಗೂ ಕೂಡ ಮೊಬೈಲ್ ಸ್ಕ್ರೋಲ್ ಮಾಡುವಂಥದ್ದು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ಹಾಗಾದ್ರೆ ಇದೆಷ್ಟು ಯುವಕರ ಕತೆ. ಆದರೆ ಇನ್ನು ನಮ್ಮ ಮಹಿಳೆಯರು ಏನು ಮಾಡ್ತಾ ಇದ್ದಾರೆ ಗೊತ್ತಾ? ಎಸ್, ನಾವೆಲ್ಲರೂ ಮನೆಯಲ್ಲಿ ಕುಳಿತಾಗ ಕಂಪ್ಲೇಂಟ್ ಮಾಡ್ತೀವಿ, ನಮ್ಮ ಗಂಡಂದ್ರು ಅಥವಾ ನಮ್ಮ ಅಪ್ಪಂದಿರು, ಅಣ್ಣಂದಿರು ಅತಿ ಹೆಚ್ಚು ಮೊಬೈಲನ್ನು ಬಳಕೆ ಮಾಡ್ತಾರೆ, ನಮಗೆ ಸಮಯನೇ ಕೊಡೋದಿಲ್ಲ ಅಂತ. ಆದರೆ ಸರ್ವೆ ಏನು ಹೇಳುತ್ತೆ ಅಂದರೆ, ಪುರುಷರಿಗಿಂತ ಸುಮಾರು 47% ಹೆಚ್ಚು ಮಹಿಳೆಯರು ಮೊಬೈಲನ್ನು ಬಳಕೆಯನ್ನು ಮಾಡ್ತಾರೆ. ಮೊಬೈಲಲ್ಲಿ ಮಹಿಳೆಯರು ಏನಪ್ಪ ನೋಡ್ತಾರೆ? ಇನ್ಸ್ಟಾಗ್ರಾಮ್, ಫೇಸ್ಬುಕ್? ಖಂಡಿತ ಅಲ್ಲ. ಕಾಮರ್ಸ್, ಹೌದು, ಫ್ಲಿಪ್ಕಾರ್ಟ್, ಅಮೆಝಾನ್ ಅಂತಹ ಶಾಪಿಂಗ್ ಆ್ಯಪ್ಗಳಲ್ಲಿ ಮಹಿಳೆಯರು ಅತಿ ಹೆಚ್ಚು ತೊಡಗಿಕೊಂಡಿರ್ತಾರೆ. ಇವಾಗ ಅಡುಗೆ ಸಾಮಾನು ಏನಾದರೂ ಬೇಕಂದ್ರೆ ಮಿನಿಟ್ಸ್ ಅಲ್ಲಿ ಬೇಕು. ಯಾರಿಗೂ ಕೂಡ ಮನೆಯಿಂದ ಆಚೆ ಹೋಗಿ ತಗೊಂಡು ಬರುವಷ್ಟು ಪೇಷನ್ಸೇ ಇಲ್ಲದಂತಾಗಿದೆ. ಏನು, ಏನಾದರೂ ಸವಿಯಾಗಿ ತಿನ್ನಬೇಕಪ್ಪ, ಮಳೆ ಬಂತು, ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು, ಇಲ್ಲ ಶೆಕೆ ಆಗ್ತಿದೆ, ಐಸ್ ಕ್ರೀಮ್ ತಿನ್ನಬೇಕು ಅಂದರೂ ಕೂಡ ಶಾಪಿಂಗ್ ಆ್ಯಪ್ಗಳಲ್ಲಿ ಜಸ್ಟ್ ಶಾಪಿಂಗ್ ಮಾಡಿದ್ರೆ ಸಾಕು, ಸುಮಾರು 10ರಿಂದ 20 ನಿಮಿಷಗಳಲ್ಲಿ ಮನೆ ಬಾಗಿಲಿಗೆ ಬರುತ್ತೆ. ಹಾಗಾಗಿ ಮಹಿಳೆಯರು ಕೂಡ ಅತಿ ಹೆಚ್ಚು ಮೊಬೈಲನ್ನು ಬಳಕೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಮೊಬೈಲ್ ಬಳಕೆ ಲಾಭನ ನಷ್ಟನ, ಸಮಯ ವ್ಯರ್ಥನ ಅಥವಾ ಇದು ಸಮಯದ ಪ್ರಾಯೋಜಿಕತೆಯ? ಖಂಡಿತ ಪ್ರಯೋಜನವೂ ಹೌದು, ವ್ಯರ್ಥವೂ ಹೌದು. ಸುಮ್ಮನೆ ನಾವು ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬನ್ನು ಸ್ಕ್ರೋಲ್ ಮಾಡ್ತಾ ಇರ್ತೀವಿ ಅಂತ ಆದರೆ ಅದು ವ್ಯರ್ಥ. ಅದೇ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ನಾವು ನಮ್ಮ ಟ್ಯಾಲೆಂಟನ್ನು ಪ್ರದರ್ಶಿಸ್ತೀವಿ, ಅವುಗಳ ಮೂಲಕ ಸ್ವಲ್ಪ ಹಣ ಮಾಡ್ತೀವಿ ಅಂತಂದರೆ ಇದು ಲಾಭಾಂಶವನ್ನು ತಂದುಕೊಡುತ್ತೆ. ಯಾಕಂತಂದರೆ ಈಗ ಕಾರ್ಪೊರೇಟ್ ಅಥವಾ ಬೇರೆ ಬೇರೆ ಉದ್ಯೋಗಗಳಿಗಿಂತಲೂ ಅತಿ ಹೆಚ್ಚು ಸಂಬಳವನ್ನು ಗಳಿಸ್ತಾ ಇರುವಂಥದ್ದು ಅಥವಾ ಇನ್ಕಮನ್ನು ತರುವಂಥದ್ದು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳು. ಹಾಗಾಗಿ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳನ್ನು ನಾವು ಯಾವ ರೀತಿಯಾಗಿ ಬಳಕೆ ಮಾಡ್ಕೊಳ್ತೀವಿ, ಅದರಲ್ಲಿ ಯಾವ ರೀತಿಯಾಗಿ ಹಣ ಮಾಡಬಹುದು, ಈ ರೀತಿಯಾಗಿ ಫೋಕಸ್ ಮಾಡ್ತೀವಿ. ನಮ್ಮ ಟ್ಯಾಲೆಂಟ್ ಇದ್ದರೆ ಆ ಟ್ಯಾಲೆಂಟನ್ನು ಡಿಜಿಟಲ್ ಪ್ಲಾಟ್ಫಾರ್ಮ್ ಮೂಲಕ ಪ್ರದರ್ಶಿಸ್ತೀವಿ, ಒಂದಿಷ್ಟು ಅವಕಾಶಗಳನ್ನು ಗಳಿಸ್ಕೊಳ್ತೀವಿ, ಅಥವಾ ನಮ್ಮಲ್ಲಿರುವ ಮಾಹಿತಿಗಳನ್ನು ಡಿಜಿಟಲ್ ಪ್ಲಾಟ್ಫಾರ್ಮ್ ಮೂಲಕ ಇಡೀ ದೇಶಕ್ಕೆ, ವಿದೇಶಗಳಿಗೆ ನಾವು ನೀಡ್ತೀವಿ ಅಂತ ಹೋದರೆ ಖಂಡಿತವಾಗ್ಲೂ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳು ಅಥವಾ ಮೊಬೈಲ್ನಲ್ಲಿ ಯುವಕರು ಕಳೀತಿರುವಂತಹ ಸಮಯ ಲಾಭಾಂಶವನ್ನು ತಂದುಕೊಡುತ್ತೆ. ಏನೋ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ, ಮೊಬೈಲ್ಗಳಲ್ಲಿ, ಕಾಮರ್ಸ್ ಆ್ಯಪ್ಗಳಲ್ಲಿ ನಾವೆಲ್ಲರೂ ಸಾಕಷ್ಟು ಇನ್ವಾಲ್ವ್ ಆಗಿದ್ದೀವಿ. ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯಾಗಿ ಬದಲಾವಣೆಯನ್ನು ತರುತ್ತೆ? ಮೊಬೈಲೇ ಇಲ್ಲ ಅಂತಂದ್ರೆ ಜಗತ್ತು ನಡೆಯೋದಕ್ಕೆ ಸಾಧ್ಯನಾ? ಈ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.